ಏನೇ ಆದ್ರೂ ನಾವು ಮಾತಾಡಿ ಸರಿ ಮಾಡ್ಕೊಳ್ಳೋಣ. ಸಮಾಧಾನ ಮಾಡ್ಕೊ. ಕನಕ, ಅಮ್ಮ ಬನ್ನಿ ಅಮ್ಮ. ಮಂಚ ಕುಡಿಯಮ್ಮ, ಕುಡಿ. ಚೆನ್ನಾಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀರಮ್ಮ. ಅಮ್ಮ ಕಾಫಿ ತಗೊಂಡ್ ಬರ್ಲಾ? ಅದನ್ನ ಏನು ಬೇಡಮ್ಮ. ಕನಕ ಒಳಗ್ ಹೋಗು. ನಡೆದ ವಿಷಯ ಎಲ್ಲ ಅರುಣ್ ನಂಗೆ ಹೇಳ್ದ ಅಮ್ಮ. ಕನಕ ತುಂಬಾ ಒಳ್ಳೆ ಹುಡುಗಿ ಅಮ್ಮ. ಅವಳು ನಮ್ಮನೆ ಸೊಸೆಯಾಗಿ ಬಂದ್ರೆ ನಂಗೂ ಸಂತೋಷನೇ. ಅದನ್ನ ನಾನೇ ಬಂದು ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನು ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ಇದೆಲ್ಲ ನಡೆದು ಹೋಯ್ತು. ಸೂರ್ಯ ನಿಮ್ಮನೆಯವ್ರ ಅಮ್ಮ? ಹೌದಮ್ಮ. ಅವರಿಂದ ಆಗಾಗ ಅರುಣ್ಗೆ ತೊಂದರೆ ಆಗ್ತಿದೆ ಅಂತ ಹೇಳ್ದ. ಅವ್ರು ಹಾಗೆಲ್ಲ ಯಾರಿಗೂ ತೊಂದರೆ ಕೊಡೋ ವ್ಯಕ್ತಿ ಅಲ್ಲಮ್ಮ. ನಮ್ಮ ಮನೆ ಹತ್ರ ತುಂಬಾ ಒಳ್ಳೆ ವ್ಯಕ್ತಿ. ಹಾಗೆ ನೋಡಕ್ ಹೋದ್ರೆ ನಿಮ್ ಮಗನೇ ಯಾವಾಗ್ಲೂ ನನ್ನ ಅಳಿಯನ್ ಜೊತೆ ಜಗ. ಅಮ್ಮ ಯಾಕಮ್ಮ ಇವಾಗ ಅದೆಲ್ಲ? ನೋಡಮ್ಮ, ಅವ್ರಿಬ್ರಿಗೂ ತುಂಬಾ ಕೋಪ ಇದೆ. ಸಿಕ್ತಾಗ ಏನೋ ಚಿಕ್ಕ ಪುಟ್ಟ ಜಗಳ ಆಗಿರುತ್ತಷ್ಟೇ. ಅದನ್ನೆಲ್ಲ ಇವಾಗ ಬಿಟ್ಟು ಮುಂದೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಮ್ಮ ನೀವೇನ್ ತೀರ್ಮಾನ ತಗೊಂಡಿದ್ದೀರಾ ಈಗ? ಅದು ಅರುಣ್ ಮತ್ತೆ ಕನಕ ಇಷ್ಟ ಪಡ್ತಾ ಇದಾರೆ. ಅರುಣ್ ತುಂಬಾ ಒಳ್ಳೆ ಹುಡುಗನಮ್ಮ. ನನ್ ಮಗ ಅಂತ ನಾನೇನು ಹೇಳ್ತಾ ಇಲ್ಲ. ಹಾಗೆ ಕನಕ ಕೂಡ ತುಂಬಾ ಒಳ್ಳೆ ಹುಡುಗಿ. ನನ್ ಪರಿಚಯ ಇಲ್ಲದೆ ನನ್ ಸೇವೆ ಮಾಡ್ದವಳು. ಅವಳನ್ನ ನಮ್ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಮಕ್ಳ ಆಸೆನ ಪೂರೈಸ್ಬೇಕಾಗಿರೋದು ಹೆತ್ತೋರ ಅದು ನಮ್ ಕರ್ತವ್ಯ ಅಲ್ವಾ? ಆದ್ರೆ ಅರುಣ್ಗೂ ನಿಮ್ಮ ಅಳಿಯಂದ್ರಿಗೂ ಸ್ವಲ್ಪ ಮನಸ್ತಾಪ ಇದೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕನಕ ಜೊತೆ ಅರುಣ್ ಮದ್ವೆ ಮಾಡ್ಸೋದು ಇಷ್ಟ ಇಲ್ಲ ಅಂತ ಹೇಳ್ತಿರೋದು ಸರಿಯಲ್ಲ ಅಮ್ಮ. ಕಾರಣ ಇದೆ, ನನ್ನ ಅಳಿಯಂದ್ರು ಯಾವ್ದಾರು ಹೇಳಲ್ಲಮ್ಮ. ನಮ್ಮ ಯಜಮಾನ ತೀರ್ಕೊಂಡ್ಮೇಲೆ ಈ ಮನೆಗೆ ಅವರೇ ಆಸರೆ ಆಗಿರೋದು. ಈ ಮನೆಗೆ ಅವ್ರು ಬರೀ ಅಳಿಯ ಮಾತ್ರ ಅಲ್ಲ, ನನ್ ಮನೆಗೆ ಹಿರಿ ಮಗ ಇದ್ದ ಹಾಗೆ. ನಿಮ್ ಮನೆಗೆ ಅವ್ರು ಹೇಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಆದ್ರೆ ಹೊರಗೆ ಅವರಿಂದಾಗಿ ನನ್ ಮಗ 2 ಸಲ ಸಸ್ಪೆಂಡ್ ಆಗಿದ್ದಾನೆ. ಕಾರ್ ಓಡಿಸೋರ್ ಮಾತ್ ಕೇಳಿ ಮೇಲಿರೋ ಆಫೀಸರು ನಿಮ್ ಮಗನ ಸಸ್ಪೆಂಡ್ ಮಾಡಿದಾರಮ್ಮ. ನಿಮ್ ಮಗನೇನೋ ತಪ್ಪೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅಮ್ಮ, ತಪ್ಪು ಸರಿಗಳ ಬಗ್ಗೆ ಇವಾಗ ಮಾತಾಡೋದ್ ಬೇಡ. ಅವ್ರು ಬಂದಿರೋ ಕಾರಣನೇ ಬೇರೆ ಅಲ್ವಾ ಅಮ್ಮ. ಮೀನಾ, ನೀನ್ ಸುಮ್ನೆ ಇರು. ನೋಡಿ ಅಮ್ಮ, ಮುರಿದ್ ಬೀಳ್ತಿರೋ ಚಾವಣಿನ ಆಸರಿಯಾಗಿ ಹೇಳ್ಕೊಂಡಿರೋದು ನನ್ನ ಅಳಿಯ. ಅವ್ರ ಮಾತಿ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ಈ ಮದ್ವೆ ನಾನಂತೂ ಒಪ್ಪಿಗೆ ಕೊಡಲ್ಲ. ನಿಮ್ಮ ಅಳಿಯಂದ್ರು ತೀರ್ಮಾನ ಮಾಡೋದು ತಪ್ಪಮ್ಮ. ನಿಮ್ ಮಗ್ಳ ಮನ್ಸಲ್ಲಿ ಏನಿದೆ ಅಂತ ತಾನೇ ನೀವು ಕೇಳ್ಕೋಬೇಕು. ನಿಮ್ ಅಳಿಯಂದ್ರು ಒಳ್ಳೆಯವರೇ ಆಗಿರ್ಬಹುದು ಅಮ್ಮ. ಆದ್ರೆ ಅರುಣ್ ಜೊತೆ ಜೀವನ ಹಂಚ್ಕೋಬೇಕಾಗಿರೋದು ನಿಮ್ ಮಗಳು. ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಅಮ್ಮ. ನೀವು ನನ್ಗೆ ಸ್ವಲ್ಪ ಟೈಮ್ ಕೊಡಿ. ನಾನ್ ಮಾತಾಡಿ ಅವ್ರ ಮನ್ಸನ್ನ ಬದಲಾಯಿಸ್ತೀನಿ. ಮೀನಾ, ನೀನ್ ಸುಮ್ಮನೆ ಇರು, ನಾನ್ ಮಾತಾಡ್ತೀನಿ. ನೋಡಿಮ್ಮ, ನಾನು ಅಳಿಯ ಕನಕನ್ಗಾಗ್ಲೇ ಬೇರೆ ಕಡೆ ಹುಡುಗನ ನೋಡ್ತಾ ಇದ್ದಾರೆ. ನೀವೇನಾದ್ರೂ ಒಂದ್ ವೇಳೆ ಮದ್ವೆ ವಿಚಾರವಾಗಿ ಮಾತಾಡಕ್ ಬಂದಿದ್ರೆ ಅದನ್ನ ಮರ್ತು ಬಿಡಿ. ಈ ಮದ್ವೆ ನಡೆಯಲ್ಲ. ಅಣ್ಣಮ್ಮ, ನಿಮ್ ಮಗಳ ಇಷ್ಟಕ್ಕೆ ಬೆಲೆನೇ ಇಲ್ವಾ? ಇಷ್ಟಪಟ್ಟಿದ್ದನ್ನ ಎಲ್ರು ಪಡ್ಕೊಳ್ಳೋದಕ್ ಆಗಲ್ಲಮ್ಮ. ಆಸೆನೆ ಬೇರೆ, ಅರ್ಹತೆನೆ ಬೇರೆ. ಏನಮ್ಮ ನೀನು ಸುಮ್ಮನೆ ಇರು ಅನ್ನಲ್ಲ. ನೋಡಿಯಮ್ಮ, ನೀವು ಅತಿಥಿಯಾಗಿ ಬಂದಿದ್ರೆ ನಮ್ಮ ಮನೇಲಿ ನಿಮ್ಗೆ ಆತಿಥ್ಯ ಸಿಗುತ್ತೆ. ಇಲ್ಲ ಅದೇ ವಿಷಯ ಮಾತಾಡಕ್ ಬಂದಿದ್ರೆ ಬಾಗ್ಲಿ ಈ ಕಡೆ ಇದೆ. ಸರಿ, ನಾ ಹೋಗ್ ಬರ್ತೀನಮ್ಮ. ಅಮ್ಮ, ಮನೆಗ್ ಬಂದವ್ರ ಹತ್ರ ಆಗ ಮಾತಾಡೋದು. ನೀರಾ, ಮಾತ್ ಕಲ್ಸ್ಕೊಟ್ಟವ್ರಿಗೆ ಪಾಠ ಹೇಳಕ್ ಬರ್ಬೇಡ. ಮೃದುವಾಗಿ ಮಾತಾಡಿ ಅವ್ರ ಮನ್ಸಲ್ಲಿ ಇದರ ಆಸೆನ ಹುಟ್ಟಾಕೋದು ತಪ್ಪಾಗುತ್ತೆ ಕಡೆ. ಕಟ್ಟಿ ಒದ್ದಾಗಿ ಮಾತಾಡ್ತಾನೆ ಒಳ್ಳೇದು. ನೋಡ್ ಕನಕ, ಅಳಿಯಂದ್ರು ಸುಮ್ನೆ ನಿರ್ಧಾರ ಮಾಡಲ್ಲ. ನಿನ್ ಜೀವನ ಚೆನ್ನಾಗಿರ್ಬೇಕು ಅಂತ ಅವರೊಂದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ. ಅವ್ರ ನಿರ್ಧಾರಕ್ಕೆ ಬೆಲೆ ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ. ಅರ್ಥ ಆಯ್ತಾ? ಮಾತಾಡಿಯ ಏನಂದ್ರು? ಇಲ್ಲಾರು, ಅವ್ರು ನಾವ್ ಏನ್ ಹೇಳಿದ್ರು ಒಪ್ಕೊಳ್ಳೋ ಸ್ಥಿತಿನಲ್ಲಿ ಇಲ್ಲ. ನಮ್ಗಲ್ಲಪ್ಪ ಈ ಸಂಬಂಧ. ಅಮ್ಮ, ಯಾಕಮ್ಮ ಹಾಗೆ ಹೇಳ್ತೀಯ? ಅವ್ರ ಅಳಿಯಂದ್ರು ಹೇಳಿದ್ದೆ ಫೈನಲ್ ಅಂತ ಹೇಳ್ತಾ ಇರ್ಕಣು. ಅವ್ರ ಒಪ್ಪಿಗೆ ಇಲ್ಲದೆ ಈ ಮದ್ವೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ರು. ನಿನಗೆ ಹೆಂಗ್ ಟೈಮ್ ಬಂತು ನನ್ನ ಆಟ ಆಡ್ಸಿದ್ಯೋ, ನಾನು ಹಂಗೆ ನಿನ್ ಜೀವನದಲ್ಲಿ ಆಟ ಆಡ್ಬಿಡ್ತೀನಿ ನೋಡ್ತಾ ಇರೋ. ಅಮ್ಮ, ನನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಅವನು ಈ ತರ ಎಲ್ಲ ಮಾಡ್ತಿದ್ದಾನೆ. ಇವತ್ತು ಹೇಳ್ತಾ ಇದ್ದೀನಿ, ಕನಕನೇ ನಾನು ಹೇಳ್ತೀನಿ. ಇದನ್ನ ಯಾರ ಕೈಲೂ ತಪ್ಸಕ್ಕಾಗಲ್ಲ. ಮಾಮ ಹೋಗೋಣ. ಮಾಮ, ಸೂರ್ಯ ಏನ್ ಕನಕ ಬರ್ತಿದ್ದಾಳೆ? ಏನಮ್ಮ ಕನಕ, ಇನ್ನೇ ತಂಗ್ ಬಂದ್ಬಿಟ್ಟಿದ್ಯಾ? ನಿಮ್ ಹತ್ರ ಮಾತಾಡ್ಬೇಕಿತ್ತು ಬಾಬಾ. ಒಂದ್ ಫೋನ್ ಮಾಡಿದ್ರೆ ನಾನೇ ಬರ್ತಾ ಇರ್ತಾನೆ. ನೀನ್ ಯಾಕೆ ಇಲ್ಲಿ ತಂಗ್ ಬರಕ್ ಹೋದೆ? ಇಲ್ಲ ಬಾಬಾ, ಒಂದು ಮುಖ್ಯವಾದ ವಿಷಯ, ಅದಕ್ಕೆ ನಾನೇ ಇಲ್ಲಿಗೆ ಬಂದೆ. ಏನೋ ದೊಡ್ಡ ವಿಷಯ ಅನ್ಸತ್ತೆ, ಹೇಳು. ಬಾಬಾ, ನೀವ್ ತುಂಬಾ ಒಳ್ಳೆಯವರು. ನಾನ್ ನಿಮಗೆ ತುಂಬಾ ಮರ್ಯಾದೆ ಕೊಡ್ತೀನಿ. ನೀವ್ ಏನೇ ಮಾಡಿದ್ರು ಅದ್ ನಮ್ಮ ಒಳ್ಳೇದಕ್ಕೆ ಅಂತ ನಾನು ನಂಬ್ತೀನಿ. ಅಷ್ಟ್ ಮಾತ್ರ ನಂಬಿಕೆ ಇದ್ರೆ ಸಂತೋಷ. ನಿಮ್ ಹಾಗೆ ಅರುಣ್ ಅವರು ಒಳ್ಳೆಯವ್ರೆ ಬಾಬಾ. ಆಮೇಲೆ ನಾನು ನೋಡಿದ ತಕ್ಷಣ ಲವ್ ಮಾಡಿಲ್ಲ ಬಾಬಾ. ಅವ್ರ ಜೊತೆ ಸ್ವಲ್ಪ ಟ್ರಾವೆಲ್ ಮಾಡಿದ್ಮೇಲೆ ಅವ್ರು ಏನು ಅಂತ ತಿಳ್ಕೊಂಡು ನಾನು ಅವ್ರನ್ನ ಇಷ್ಟಪಟ್ಟಿದ್ದು. ಅವ್ರ ಅಮ್ಮನೂ ತುಂಬಾ ಒಳ್ಳೆಯವರು. ನನ್ ಮೇಲೆ ಅವರು ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ ಬಾಬಾ. ಅರುಣ್ ಅವ್ರಿಗೆ ಸ್ವಲ್ಪ ಮುಂಗೋಪ ಬಿಟ್ರೆ ಇನ್ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಬಾಬಾ. ಅವ್ರ ಕೆಲಸದಲ್ಲಿ ಕರೆಕ್ಟ್ ಆಗಿರ್ತಾರೆ. ಹಾಗಾದ್ರೆ ನಾವೆಲ್ಲ ಕೆಲಸದಲ್ಲಿ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದೀಯ? ಅಯ್ಯೋ, ನಾನ್ ಹಾಗೆ ಹೇಳಿಲ್ಲ ಬಾಬಾ. ಅರುಣು ಅಮ್ಮ ಮತ್ತೆ ಮಂಜುನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತಲ್ಲ ಅಲ್ವಾ? ಹಾಗಲ್ಲ ಬಾಬಾ, ಅರುಣು ನಿಮ್ಮಾಗೆ ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ದೆ.
ನನ್ನನ್ನ ಅರುಣ ಜೊತೆ ಹೋಲಿಕೆ ಮಾಡ್ತಾ ಇದೀಯ ಅಂತಂದ್ರೆ ನಾನು ಒಳ್ಳೆಯವನಲ್ಲ ಅಂತ ಅರ್ಥ. ನಾನ್ ಹಾಗೆ ಹೇಳ್ತಿಲ್ಲ ಬಾಬಾ, ನೀವ್ ತಪ್ಪು ತಿಳ್ಕೊತಿದ್ದೀರಾ. ಹೌದಮ್ಮ, ನಾನೆಲ್ಲ ತಪ್ಪಾಗಿ ತಿಳ್ಕೊತಾ ಇದೀನಿ. ಯಾಕೆ ನನಗೆ ಬುದ್ಧಿನೇ ಇಲ್ಲ. ಇವಾಗ ರೆಕ್ಕೆ ಪುಕ್ಕೆ ಎಲ್ಲ ಬಂದ್ಬಿಟ್ಟಿದೆ ನಿನಗೆ. ಹಾರಕ್ ಟ್ರೈ ಮಾಡ್ತಾ ಇದೀಯಾ, ಆದ್ರೆ ಮೇಲೆ ಇರೋದು ಹದ್ದು ನಿಮ್ಮನ್ನ ಕುಕ್ಕು ತಿನ್ಬಿಡುತ್ತೆ ಅಂತ ನಿಮ್ಮನ್ನ ಇಲ್ಲೇ ಕೆಡ್ದಿಟ್ಕೊಂಡು ನಾನ್ ತಪ್ಪು ಮಾಡ್ತಾ ಇದೀನಿ. ಬಾಬಾ, ನಾನು ಹಾಗೆ ಹೇಳ್ತಿಲ್ಲ. ನನಗೆ ನಿಮ್ಮಲ್ಲಿ ತುಂಬಾ ಗೌರವ ಇದೆ. ನಿಮ್ ಇಷ್ಟದ್ ಮೀರಿ ಏನು ಆಗ್ಬಾರ್ದು ಅಂತಾನೆ ನಾನ್ ಇಲ್ಲಿಗೆ ಬಂದು ನಿಮ್ ಹತ್ರ ಮಾತಾಡ್ತಿರೋದು. ನನ್ ತಂದೆನ ನಾವ್ ಕಳ್ಕೊಂಡ್ಮೇಲೆ ನಮ್ ಜೀವನನೇ ಕತ್ಲಾಗೋಯ್ತು. ಆಗ ನಮ್ಮೆಲ್ಲರ ಜೀವನಕ್ಕೆ ಬೆಳಕನ್ ತಂದಿದ್ದೆ ನೀವು. ನಿಮ್ಮನ್ನ ನಮ್ ತಂದೆ ಸ್ಥಾನದಲ್ಲಿ ಇಟ್ಟು ನೋಡ್ತಿದೀವಿ ಬಾಬಾ. ನಾನ್ ಹೇಳುದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ ಬಾಬಾ. ತೀರ್ಮಾನಗಳೇ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಮ್ಮ, ಮಾತಾಡ್ತೀಯಾ? ನಾನು ಕೇಳಿಸ್ಕೋಬೇಕು. ಅವ್ರು ನನ್ನ ಫ್ಯಾಮಿಲಿಗೆ ಸೆಟ್ ಆಗ್ತಾರೆ ಅಂತ ನಿರ್ಧಾರ ಮಾಡಿದ ಮೇಲೆನೆ ನಾನು ಅವ್ರನ್ನ ಇಷ್ಟಪಟ್ಟಿದ್ದು. ಒಬ್ಬರನ್ನ ಪ್ರೀತಿ ಮಾಡ್ಬೇಕು ಅಂತ ಮನಸ್ಸು ಮಾಡ್ಬಿಟ್ಮೇಲೆ ಅವ್ರು ಕೆಟ್ಟವರೇ ಆಗಿದ್ರು ನಮ್ ಕಣ್ಣಿಗೆ ಒಳ್ಳೆಯವರಾಗಿ ಕಾಣಿಸ್ತಾರೆ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನೀವೇನ್ ಕೇಳ್ತಾ ಇದೀರ ಅಂತ ನಂಗೆ ಅರ್ಥ ಆಗ್ತಿದೆ ಬಾಬಾ. ನಿಮ್ ಒಪ್ಪಿಗೆಯಿಂದ ಈ ಮದ್ವೆ ಆಗಲ್ಲ. ಇವತ್ತು ಅರುಣ್ ಅವ್ರ ತಾಯಿ ನಮ್ಮ ಮನೆಗ್ ಬಂದಿದ್ರು. ಓ, ಮದುವೆ ಮಾತುಕತೆ ಎಲ್ಲ ಮುಗಿದೋಯ್ತಾ? ಇಲ್ಲ ಬಾಬಾ, ನಿಮ್ ಒಪ್ಪಿಗೆ ಇಲ್ದೆ ಈ ಮದ್ವೆ ಆಗಲ್ಲ ಅಂತ ಅಮ್ಮ ಅವ್ರಿಗೆ ಹೇಳಿ ಕಳ್ಸಿದ್ರು. ನಾನು ಅದಕ್ಕೆ ಸರಿ ಅಂತ ಒಪ್ಕೊಂಡೆ. ಬೇಕಿದ್ರೆ ನೀವ್ ಅಕ್ಕನ್ ಕೇಳಿ, ಅವಳು ಅಲ್ಲೇ ಇದ್ಲು. ನೀನಾ ಅಲ್ಲಿಗೆ ಬಂದಿದ್ಲ? ಸರಿ ಬಿಡು. ನೋಡಮ್ಮ ಕನಕ, ನಾನು ನಿನ್ನ ನನ್ನ ಹೆಂಡತಿ ತಂಗಿ ಆಗಲ್ಲ, ನನ್ನ ಸ್ವಂತ ತಂಗಿಯಾಗಿ ನೋಡ್ತಾ ಇದ್ದೀನಿ. ಈ ಪ್ರೀತಿ ಪ್ರೇಮ ಎಲ್ಲ ಸಿನಿಮಾ ಇದ್ದಂಗೆ, ನೋಡಿ ಖುಷಿ ಪಟ್ಟು ಸುಮ್ಮನೆ ಬಿಡ್ಬೇಕು. ಆದ್ರೆ ಈ ನಮ್ ದೊಡ್ಡವರು ನೋಡಿ ಮಾಡಿ ಮದುವೆ ಎಲ್ಲ ಇದೆಯಲ್ಲ, ಅದು ಗಾದೆ ವಚನ ಇದ್ದಂಗೆ. ನಮ್ಮ ಜೀವನಕ್ಕೆ ಅಳವಡಿಕೆ ಆಗತ್ತೆ, ನಾವು ಮಾಡ್ಕೋಬೇಕು. ಡೈವರ್ಸ್ ಪೇಪರ್ ಇಟ್ಕೊಂಡಿರೋ ಎಷ್ಟೋ ಜನ ಹೆಣ್ಮಕ್ಳು ನನ್ನ ಕಾರಲ್ಲೇ ಟೌನ್ ಮನೆ ಡ್ರಾಪ್ ತಗೊಂಡಿದ್ದಾರೆ. ಹೊಸದ್ರಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಕಣಮ್ಮ. ಆಮೇಲೆ ಅಷ್ಟೇ, ಇದನ್ನು ಮೀರಿ ಪ್ರೀತಿ ಮಾಡಿದ್ರೆ ಆಯ್ಕೆ ಚೆನ್ನಾಗಿರ್ಬೇಕು. ನನ್ನ ಆಯ್ಕೆ ತಪ್ಪಾಗಿದೆ ಅಂತ ನಂಗೆ ಅನ್ನಿಸ್ತಿಲ್ಲ ಬಾಬಾ. ಈ ಸರಿ ತಪ್ಪಾಗಿದೆ ಕನಕ. ಇಲ್ಲ ಬಾಬಾ, ಹೇಳ್ತಿಲ್ಲ ನಿನಗೆ. ನೋಡಮ್ಮ, ನಿನಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ತೀನಿ ನಾನು, ಆಯ್ತಾ? ನೋಡಕ್ ಶುರು ಮಾಡಿದೀನಿ. ಬಾಬಾ ಪ್ಲೀಸ್ ಬಾಬಾ, ನಾನು ಹೇಳೋದನ್ನ ಕೇಳಿ. ನಾನ್ ಹೇಳೋದನ್ನ ನೀನ್ ಕೇಳು. ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಮಾತು ಕೇಳಿ ಹೊರಡು ಒಂದೇ ಏನಮ್ಮ. ಸರಿ ಬಾ, ನಾನೇ ಕರ್ಕೊಂಡು ಬಿಡ್ತೀನಿ. ಪರವಾಗಿಲ್ಲ ಬಾಬಾ, ನಾನೇ ಹೋಗ್ತೇನೆ. ಮೊನ್ನೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿ. ನನ್ ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಾ? ನಿಮ್ ಮನೆಯವರು ನನ್ ಬಗ್ಗೆ ಏನ್ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಹೇಳಿರೋದನ್ನ ಬಿಡಿ, ಮೊದಲು ನೀವೇನ್ ಹೇಳ್ಬೇಕು ಅನ್ನೋದನ್ನ ಹೇಳಿ. ನಾನು ನಿಮ್ ತಂಗಿನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದು ನಿಮ್ಗೂ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ದೇವಸ್ಥಾನದಲ್ಲಿ ಎಲ್ಲ ಗೊತ್ತಾಯ್ತಲ್ವಾ? ಕನಕ ಅವಳು ಮದ್ವೆ ಆಗ್ಬೇಕಾಗಿರೋ ಹುಡುಗನ ಪರಿಚಯ ಮಾಡ್ತೀನಿ ಅಂತ ನಮ್ಮನ್ನ ಅಲ್ಲಿ ಕರೆದಿದ್ರು. ಆದ್ರೆ ಅಲ್ಲಿ ನೀವ್ ಇರ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಾನೇನ್ ಕೆಟ್ಟವನಲ್ಲ ರೀ. ನನ್ನ ಲೈಫಲ್ಲಿ ಒಂದು ಹುಡುಗಿನೂ ಕಣ್ಣೆತ್ ನೋಡಿದ್ದೇ ಇಲ್ಲ. ಇನ್ಫ್ಯಾಕ್ಟ್ ಮದುವೆ ಆಗ್ಬೇಕು ಅನ್ನೋ ಉದ್ದೇಶನೂ ನನಗಿರ್ಲಿಲ್ಲ. ಯಾವತ್ತು ಕನಕನ್ನ ನೋಡಿದ್ನೋ ಆವತ್ತು ನನ್ನ ಎಲ್ಲಾ ಯೋಚನೆಗಳು ಬದಲಾಗ್ತಾ ಹೋಯ್ತು. ಕನಕನು ಮದ್ವೆ ಬೇಡ ಅಂತಾನೆ ಹೇಳ್ತಿದ್ಲು. ಮದ್ವೆ ವಿಷಯ ಮಾತಾಡ್ದಾಗೆಲ್ಲ ಮುಂದೆ ಹಾಕ್ತಾನೆ ಹೋದ್ಲು. ಇವತ್ತವಳು ಮದ್ವೆ ಆಗ್ತೀನಿ ಅಂತ ಹೇಳ್ತಾರದಕ್ಕೆ ಕಾರಣ ನೀವು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತಿದೆ. ನಮ್ಮಿಬ್ರದ್ದು ಸ್ಕೂಲು ಕಾಲೇಜ್ ವಯಸ್ಸಲ್ಲಿ ಬಂದಿರೋಂತ ಲವ್ ಅಲ್ಲ. ಫುಲ್ ಮೆಚುರಿಟಿಯಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ನಮ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡು ಅಭಿಪ್ರಾಯಗಳನ್ನ ಹಂಚ್ಕೊಂಡ ಮೇಲೆ ಹುಟ್ಟಿರುವಂತ ಪ್ರೀತಿ ನಮ್ದು. ನಾನು ಕನಕನ್ನ ಚೆನ್ನಾಗಿ ನೋಡ್ಕೋತೀನಿ. ಅವಳನ್ ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿ ನನ್ನ ಕುಟುಂಬ ಅನ್ನೋ ತರ ನಾನು ನೋಡ್ಕೋತೀನಿ. ನನಗೆ ಸ್ವಂತದವರು ಅಂತ ಯಾರು ಇಲ್ಲ. ನಾನು ಅಮ್ಮ ಇಬ್ರೆ. ನನಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಸಾಕು ಅಂತ ಕನಕನ್ನ ಇಷ್ಟಪಟ್ಟಿಲ್ಲ ರೀ. ನನ್ನ ತಾಯಿಗೆ ಒಳ್ಳೆ ಸೊಸೆ ಸಿಗಬೇಕು ಅಂತ ಕನಕನ್ನ ನೋಡಿ ಇಷ್ಟಪಟ್ಟಿದ್ದು. ಕನಕ ನನ್ ಜೊತೆ ಇದ್ರೇನೆ ಸಂತೋಷವಾಗಿರೋದು. ಕನಕ ಹೇಳಿದ ಮೊದಲನೇ ಕಂಡೀಷನ್ ಏನ್ ಗೊತ್ತಾ? ನಮ್ಮ ಮದುವೆ ಎಲ್ಲರ ಒಪ್ಪಿಗೆಯಿಂದಲೇ ಆಗ್ಬೇಕು ಅಂತ. ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಕನಕ ನಮ್ಮನ್ನೆಲ್ಲ ಮೀರಿ ಯಾವತ್ತೂ ಏನು ಮಾಡಲ್ಲ. ಅದ್ ನನಗೆ ಗೊತ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇರೋದು. ನಾನು ಯಾರಿಗ ಇಷ್ಟ ಇಲ್ಲ ಅನ್ನೋದು ನಿಮಗ್ ಚೆನ್ನಾಗ್ ಗೊತ್ತು. ಕನಕ ಆಸೆ ಪಟ್ಟ ಹಾಗೆ ಅವಳ ಮದ್ವೆ ನಡಿಬೇಕು. ಅದ್ ನಿಮಗ್ ಇಷ್ಟ ಇಲ್ವಾ? ಯಾಕಿರಲ್ಲ? ನನ್ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ನನಗೆ ಆಸೆ ಇರಲ್ವಾ ಹೇಳಿ? ಈಗ ಈ ಸಮಸ್ಯೆಗೆ ನೀವೇ ಒಂದು ಪರಿಹಾರ ಕೊಡ್ಬೇಕು. ನಾನು ಯಾರನ್ನು ಹುಡುಕೊಂಡು ಹೋಗಿ ತೊಂದರೆ ಕೊಟ್ಟಿಲ್ಲ. ನಿಮ್ ಮನೆಯವ್ರೆ ಅವ್ರು ಯಾರ ಮೇಲೂ ಸುಮ್ನೆ ಜಗಳಕ್ಕೆ ಹೋಗಲ್ಲ. ನಿಮ್ ಕಡೆಯಿಂದನೂ ತಪ್ಪಿದೆ. ಅವ್ರ ಕಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡೋ ವಿಷಯದಲ್ಲಿ ನೀವ್ ನ್ಯಾಯವಾಗಿ ನಡ್ಕೊಂಡಿಲ್ಲ ಕಣ್ರಿ. ಈಗ ಅದ್ರ ಬಗ್ಗೆ ಮಾತಾಡೋ ಉಪಯೋಗ ಏನೂ ಇಲ್ಲ. ನನ್ ತಂಗಿನೇ ನೋವು ಪಡ್ತಾ ಇರೋದೀಗ. ನಾನು ಕನಕನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ. ನೀವೇ ನಮ್ಮಿಬ್ರು ಮದುವೆ ಮಾಡಿಸ್ಬೇಕು. ಇದನ್ನ ನಿಮ್ಮ ಹತ್ರ ಹೇಳ್ಬೇಕು ಅಂತ ಬಂದೆ. ಹೇಳಿದೆ ಯಾಕೆಂದ್ರೆ ಕನಕನ್ ಜೀವನದ ಬಗ್ಗೆ ಜಾಸ್ತಿ ಅಕ್ಕರೆ ಇರೋದು ನನಗಿಂತ ಜಾಸ್ತಿ ನಿಮಗೆ. ಈ ವಿಷಯದಲ್ಲಿ ನಾನೊಬ್ರು ತೀರ್ಮಾನ ಮಾಡಿದ್ರೆ ಆಗಲ್ಲ. ಇದಕ್ಕೆ ನಮ್ಮ ಮನೆಯವರು ನಮ್ಮಮ್ಮ ಎಲ್ರೂ ಒಪ್ಕೋಬೇಕು. ನಿಮ್ ತಂಗಿ ಒಪ್ಕೇನೆ ಅಲ್ವಾ ಎಲ್ಲರಿಗಿಂತ ಮುಖ್ಯ. ಇನ್ ನಿಮಗೆ ಹೇಳೋದಕ್ಕೆ ಏನೂ ಇಲ್ಲ ರೀ. ನೀವೊಂದು ಒಳ್ಳೆ ನಿರ್ಧಾರ ತಗೋತೀರಾ ಅಂತ ನಾನು ನಂಬ್ತೀನಿ. ನಾನಿನ್ ಬರ್ತೀನಿ. ರೀ, ಇಲ್ಲೇನ್ ಮಾಡ್ತಿದ್ದೀರಾ? ಬೆಳಿಗ್ಗೆ ಜಾಗ್ರತೆ ತಗೊಂಡೋಗಿ ಅತ್ತೆ ಕೊಡು ಅಂತ ಹೇಳಿದೆ, ಕೊಟ್ಟಿಯ?
ಓ ತುಂಬ ಕಡೆ ಹೂ ಕೊಡ್ಬೇಕು ಅಂತ ಹೇಳೋದಲ್ಲ, ಎಲ್ಲಾ ಕಡೆ ಹೂ ಕೊಟ್ಟು ಬರೋದಕ್ಕೆ ಎಷ್ಟೊತ್ತಾಯ್ತು? ಕೂದಲೇ ಇಲ್ದೇ ಇರೋ ತಲೆಗೆ ಹೂ ಮುಡ್ಸೋ ಕಲೆ ಇದೆ ನಿಮ್ಗೆ. ಇನ್ನು ಗಿಡಗಳ ಮೇಲೆ ಹೂ ಇಡೋದು ಹೇಳ್ಕೊಡ್ಬೇಕಾ? ನೀವೇನೋ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅದನ್ನ ನೇರವಾಗಿ ಹೇಳಿ. ನಿಮ್ಮ ಅಮ್ಮನ ಮನೆಗೆ ಹೋಗಲ್ಲ ಅಂತ ಹೇಳಿ ಕೂಡ ಹೋಗಿದ್ಯಾ? ನನ್ನ ಹತ್ರನೇ ಸುಳ್ಳು. ಜಾಮೂನ್ ತಿಂದ ಮೇಲೆ ಸಕ್ಕರೆ ಪಾಕಕ್ಕೆ ಏನ್ ಕೆಲಸ ಅನ್ನೋ ನಡ್ಕೋತಾ ಇದೆಯಾ ನೀನು? ಅರುಣ್ ಮತ್ತೆ ಅವ್ರಮ್ಮ ಮನೆಗ್ ಬರ್ತಿದಾರೆ, ನೀನು ಮನೆಗ್ ಬಾ ಅಂತ ಕನಕ ಹೇಳಿದ್ರು, ಅದಕ್ಕೆ. ಇಲ್ಲಿಂದ ಹೋದ್ಮೇಲೆ ಕರೆದ್ಲಾ ಅಥವಾ ಮನೇಲಿ ಇರ್ಬೇಕಾದ್ರೇನೆ ಬಾ ಅಂತ ಕರೆದ್ಲಾ? ಮನೇಲಿ ಇರ್ಬೇಕಾದ್ರೇನೆ ಹೇಳಿದ್ರು. ನಮಗ್ ಬೇರೆ ಯಾರಿದ್ದಾರೆ ಹೇಳಿ? ನಿಮ್ಗೆ ಹೇಳಿದ್ರೆ ನೀವು ಕೋಪ ಮಾಡ್ಕೊಂತೀರಾ, ಅದಕ್ಕೆ ನಾನು ಹೇಳಿಲ್ಲ. ಕನಕ ಶೆಟ್ಟಕ್ ಬಂದಿಲ್ಲ. ಯಾಕಂದ್ರೆ ಅವಳು ನಿನ್ನಂಗಲ್ಲ. ಅರುಣ್ ಮನೆಯಿಂದ ಬಂದಿದ್ರು, ನೀವು ಒಪ್ಪದೆ ಅಮ್ಮ ಈ ಮದುವೆಗೆ ಒಪ್ಪೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂತನೂ ಹೇಳಿದ್ರು. ಹಾಗೆ ನೀನು ಒಂದಿದ್ದೆ ಅನ್ನೋ ಮಾತನ್ನು ಹೇಳಿದ್ರು. ನಿಮ್ಮ ತಾಯಿಗೆ ನನ್ನ ಮೇಲೆ ಮರ್ಯಾದೆ ಇದೆ, ಆದ್ರೆ ನಿನಗಿಲ್ಲ ಅಲ್ವಾ? ಪ್ರೀತಿ ಮಾಡ್ತಿರೋರೆ ನನ್ನ ಹತ್ರ ಬಂದು ಪರ್ಮಿಷನ್ ಕೇಳ್ತಾ ಇದಾರೆ, ನಿನಗೇನೆ ಆಗಿದೆ? ಹೇಳ್ತೀನಿ, ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ದು? ಇದು ಸುಳ್ಳು ಹೇಳೋದಕ್ಕೆ ಏನ್ರಿ ಇದೆ? ನಿಧಾನ ಕೂತು ಮಾತಾಡಿ ತೀರ್ಮಾನ ತಗೋಬೇಕಾಗಿರೋ ವಿಷಯ. ಆತರ ಪಟ್ಟು ಮುಂದುವರೆದ್ರೆ ಎಲ್ಲ ತಪ್ಪಾಗಿ ಆಗೋದು ರೀ. ಇದೇ ವಿಷಯವಾಗಿ ಅರುಣ್ ಕೂಡ ನನ್ನ ಹತ್ರ ಬಂದ್ ಮಾತಾಡ್ದ. ನಿನ್ ಜೊತೆ ಮಾತಾಡ್ತೀನಿ ಅವನು. ಏನ್ ಹೇಳ್ದ? ನೀವೇ ಹೇಗಾದ್ರೂ ಮಾಡಿ ನನ್ಗೂ ಕರ್ಕೊಂಡ್ಬು ಮದ್ವೆ ಮಾಡ್ಬೇಕು, ನಾನ್ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ, ಅವಳೇ ನನ್ ಹೆಂಡತಿ ಅಂತ ತೀರ್ಮಾನ ಮಾಡಾಗಿದೆ ಅಂತ ಹೇಳ್ದ. ಓಹೋ, ಹೂವು ನಮ್ ತೋಟದ್ದು, ದಾರ ಹಿಡ್ಕೊಂಡು ಆ ಹೂವು ನನಗೆ ಬೇಕು ಅನ್ನೋ ಹಕ್ಕು ಅವನಿಗೇನೇ ಇದೆ. ನಮ್ಮ ಕನಕ ಏನು ಅವನ ಅತ್ತೆ ಮಗಳ? ರೀ, ಕಕ್ಕನ ಮದ್ವೆ ಆಗ್ಲೇಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾನ್ರಿ. ಕಚ್ಚಬೇಕು ಅಂತ ಹಾವು ಕೂಡ ಆಸೆ ಪಡ್ತಾ ಇರತ್ತೆ. ಅದ್ರ ಹತ್ರಕ್ಕೆ ಹೋಗ್ಬಿಟ್ಟು ನಾಗಣ್ಣ ನಂದು ಓ ಪಾಸಿಟಿವ್ ರಕ್ತ, ನಿನಗೆ ಓಕೆನಾ ಅಂತ ಅದ್ರ ಬಾಯ ಹತ್ರ ಕೈ ತಗೊಂಡೋಗಿರೋದು ಮೂರ್ಖರ ಲಕ್ಷಣ. ರೀ, ನೀವ್ ಯಾವಾಗ್ಲೂ ಅವ್ರನ್ನ ತಪ್ಪಾಗೆ ನೋಡ್ತಿದ್ದೀರಾ. ಇಲ್ಲ, ನಾನು ಒಬ್ಬನೇ ಅವನನ್ನ ಸರಿಯಾಗಿ ಅರ್ಥ ಮಾಡ್ಕೋತಾರೆ. ತಪ್ಪು ತಿಳ್ಕೊಂಡು ತಪ್ಪು ಮಾತಾಡ್ತಾ ತಪ್ಪು ನಿರ್ಧಾರ ಮಾಡಿ ದಾರಿ ತಪ್ತಾ ಇರೋರು ನೀವು. ಸರಿ ಆಯ್ತು, ಕಕ್ಕನ್ ಏನಂತ ಹೇಳಿದ್ರಿ? ಏನ್ ಹೇಳದಪ್ಪ ಹೇಳಿದೀನಿ. ಅದೇ ಏನಂತ ಕೇಳ್ತಿರೋದು. ನಿನಗೆ ಅದು ಸೆಟ್ ಆಗಲ್ಲ, ಬೇರೆ ಒಬ್ಬ ಒಳ್ಳೆ ಹುಡುಗ ನೋಡಿ ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳಿದೀನಿ. ಕನಕ ಓದಿರೋ ಹುಡುಗಿ, ಅವಳು ಅರ್ಥ ಮಾಡ್ಕೊಂಡು ಹೋದ್ಲು. ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅರುಣ್ ಒಬ್ನೇ ಕನಕನ ಪ್ರೀತಿ ಮಾಡ್ತಾ ಇಲ್ಲ, ಕನಕನು ಮನ್ಸಾರೆ ಅರುಣ್ನ ಪ್ರೀತಿ ಮಾಡ್ತಿದ್ದಾಳೆ. ಅಲ್ಲ ರೀ, ಅದನ್ ಏನ್ ಕಮ್ಮಿ, ಒಳ್ಳೆ ಕೆಲ್ಸದಲ್ಲಿದ್ದಾರೆ, ಸಂಬಳನು ಚೆನ್ನಾಗ್ ಬರ್ತಿದೆ. ಕೆಲಸ ಸಂಪಾದನೆ ಮೇಲೆ ಕಣ್ಣುಗಳು. ನಮ್ಮ ಹಾಗೆ ದಿನಗೂಲಿಯಾಗಿದ್ದಿದ್ರೆ ಆಗ ನೀನು ಯೋಚನೆ ಮಾಡ್ತಾ ಇದ್ದೀನು. ರೀ, ಎಂತ ಮಾತಾಡ್ತೀರಿ ನೀವು? ನಾನ್ ಯಾವತ್ತಾದ್ರೂ ನಿಮ್ಮನ್ನ ಕೀಳಾಗಿ ನೋಡಿದಿಲ್ಲ? ₹1,00,00,000 ದುಡಿಯೋರ್ ಮಧ್ಯಾಹ್ನ ನನಗೆ ನಿಮ್ ಸಂಪಾದನೆ ಮೇಲೆ ಗೌರವ ಇದೆ. ನಿಮ್ ಮಾತೆ ನನಗೆ ಮುಖ್ಯ ರೀ. ಅದಕ್ಕೆ ನನ್ನ ಹತ್ರ ಸುಳ್ಳು ರೀ, ಇದನ್ನೇ ದೊಡ್ಡ ವಿಷಯ ಅಂತ ಮಾತಾಡ್ಬೇಡಿ. ಬೆಳಗ್ಗೆ ನಾನು ಏನಾದ್ರು ನಿಮ್ಗೆ ಹೇಳಿದಿದ್ರೆ ತುಂಬಾ ಕೂಗಾಡ್ತಿದ್ರಿ. ಅವ್ರಿಬ್ರಿಗೆ ಮದ್ವೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ ಅಂತ ಅನ್ಕೋತಿದ್ದೀನಿ. ಅದು ನಿನ್ನ ಕನಸಲ್ಲೂ ಆಗಲ್ಲ. ಏನಾದ್ರೂ ಅವ್ರ ಮದುವೆ ಆದ್ರೆ ನಾನು ಆ ಮದುವೆ ಹೋಗಲ್ಲ, ನಿನ್ನನ್ನು ಕಳ್ಸಲ್ಲ. ಗಂಡ ನಿರ್ಧಾರ ಬೇಡ ಅಂತ ನೀನೇನಾದ್ರು ನಿರ್ಧಾರ ಮಾಡ್ಕೊಂಡಿದ್ರೆ ನೀನು ಧಾರಾಳವಾಗಿ ಹೋಗು, ಅದು ನಿನ್ನಿಷ್ಟ. ನಿಮ್ ತಾಯಿ ಮಾತು ಅಂದ್ರೆ ವೇದ ವಾಕ್ಯ ಅಲ್ವಾ ನಿಮ್ಗೆ? ನೋಡಿ ನೋಡಿ, ನೀವನ್ನ ನನ್ ದಾರಿ ಹೇಗ್ ತಂದ್ಕೋತೀನಿ ಅಂತ ನೋಡಿ. ಹಾಯ್ ಸುಮನ್. ಹೇಳಿ ಹೇಳಿ. ಓ, ಐ ಆಮ್ ಸೋ ಸಾರಿ. ನಾನು ನೈಟ್ ಬೇಗ ಮಲ್ಕೊಂಡ್ಬಿಟ್ಟೆ, ಅದಕ್ಕೆ ಕಾಲ್ ಮಾಡೋದಕ್ಕಾಗ್ಲಿಲ್ಲ. ಇಲ್ಲ 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 ಇಲ್ಲ, ನೀವು ನನಗ್ ಕಾಲ್ ಮಾಡಿದ್ರೆ ನನಗ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಕೆಲವ್ರ ಜೊತೆ ಮಾತಾಡಿದಾಗ ಮನ್ಸು ತುಂಬಾ ಹಾಯ್ ಆಗುತ್ತೆ. ಹಾಯಾಗಿರುತ್ತ? ಕೆಲವ್ರ ಜೊತೆ ನಾವ್ ಎಷ್ಟೇ ಖುಷಿಯಾಗಿ ಮಾತಾಡಿದ್ರು ಅವ್ರ ಮಾತಿಂದ ನಮ್ ಮನ್ಸನ್ನ ನೋವು ಮಾಡ್ತಾರೆ. ಹಾ, ಅಂದಾಗೆ ನಿಮ್ ಕೆಲ್ಸ ಹೇಗ್ ನಡೀತಿದೆ ಸುಮನ್? ಕೆಲ್ಸನಾ? ಏನ್ ಇವಳು ಸುಮಂತ್ ಅನ್ಕೊಂಡು ಸಂಬಂಧ ತರ ಮಾತಾಡ್ತಿದ್ರೆ? ಹೌದು ಸುಮನ್, ತುಂಬಾ ದಿನ ಆಯ್ತು. ನನಗೂ ನಿಮ್ನ ಮೀಟ್ ಮಾಡ್ಬೇಕು ಅಂತ ಅನ್ನಿಸ್ತಿದೆ. ಮುಂಚೆ ಎಲ್ಲ ತುಂಬಾ ಮೀಟ್ ಮಾಡ್ತಿದ್ವಿ, ಎಷ್ಟು ಖುಷಿಯಾಗಿರ್ತಿದ್ವಿ ಅಲ್ವಾ? ದಿನ ಮೀಟ್ ಮಾಡ್ತಿದ್ದ? ಯಾಕೆ ಕೊಟ್ರ ತಪ್ಪಾಗ್ತಿದ್ಯಲ್ಲ? ಹೌದು, ಅವೆಲ್ಲ ನಮ್ ಗೋಲ್ಡನ್ ಡೇಸ್. ಎಷ್ಟು ಬಾ ಅಂದ್ರೂ ವಾಪಸ್ ಬರಲ್ಲ ಅಲ್ವಾ ಸುಮನ್? ಬರಲ್ಲ? ಏನ್ ಹೇಳ್ತಿದ್ದಾಳೆ ಇವಳು? ಹೌದು ಸುಮನ್, ಮನೇಲಿ ಇದ್ದೀನಿ. ಅದೆಲ್ಲ ಏನು ಪರವಾಗಿಲ್ಲ, ಅವರು ಸ್ನಾನಕ್ ಹೋಗಿದ್ದಾರೆ, ನೀವ್ ಮಾತಾಡಿ. ಅಂದ್ರೆ ನಾನು ಸ್ನಾನಕ್ ಹೋಗಿದ್ದೀನಿ ಅನ್ನೋ ಧೈರ್ಯದಲ್ಲಿ ಮಾತಾಡ್ತಿದ್ದಾಳೆ. ಏನ್ ತಾಯಿ, ಬೇಡ ಅಂದ್ರೆ ಮತ್ತೆ ಚೆಕ್ ತಗೊಂಡ್ಬಂದಿದ್ದೀರಿ? ನಮ್ಮ ಅಳಿಯಂದ್ರು ಹೋಟೆಲ್ ಶುರು ಮಾಡ್ತಿದಾರಲ್ಲ, ಅದಕ್ಕೆ ನನ್ ಕಡೆಯಿಂದ 10 ಲಕ್ಷ ಅಡ್ವಾನ್ಸ್ ತಗೊಳ್ಳಿ ಅಂದ್ರೆ. ಅವಕಾಶ ಯಾವಾಗ್ಲೂ ಬರಲ್ಲ, ಅವಕಾಶ ಬಂದಾಗ ಉಪಯೋಗಿಸ್ಕೋಬೇಕು. ಇದು ನಿಮಗ್ ಸೇರ್ಬೇಕಾದದ್ದು, ತಗೊಳ್ಳಿ ಅಂದ್ರೆ.